ಹಲೋ ನಮಸ್ಕಾರ, ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿ ಸ್ವಾಗತ. ನಿನ್ನೆ ಒಂದು ಘಟನೆ ಆಗುತ್ತೆ ಕೊಡಗೇಳಿಲಿ. ಏನಾಯ್ತು ಅಂತ ಹೇಳಿದ್ರೆ, ಇವ್ರು ಯಾವಾಗಲೂ ಸದಾ ಒಂದು ವಿಭಿನ್ನ ವರ್ತನೆ ಮತ್ತು ಮಾತುಗಳಿಂದ ಎಲ್ಲದರಲ್ಲೂ ನಾ ಮುಂದು, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನಗೆ ತಿಳಿದಿರೋದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ, ನಾನೊಬ್ಬನೇ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇರೋನು, ಈ ರೀತಿಯಾದಂಥ ಒಂದಷ್ಟು ಧೋರಣೆಯಿಂದ ತಮ್ಮ ವಿಭಿನ್ನವಾದ ಮಾತುಗಳು ರೌಡಿಸಮ್ ವರ್ತನೆಗಳೇ ಅಂತಲೇ ಅಂದ್ಕೊಳ್ಬೋದು. ಈ ರೀತಿಯಾಗಿ ಮತ್ತು ಇತ್ತೀಚಿನ ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗಿಯಾಗಿದ್ದಂತಹ ನಮ್ಮ ಸೋ ಕಾಲ್ಡ್ ಲಾಯರ್ ಜಗದೀಶ್ ಅವ್ರ ಮೇಲೆ ಒಂದು ಸಾರ್ವಜನಿಕವಾಗಿ ಹಲ್ಲೆ ಆಗಿದೆ. ಅದು ಯಾವ ರೀತಿಯಾದಂಥದ್ದು ಅಂತ ಈ ವಿಡಿಯೋ ನೋಡ್ಕೊಂಡ್ ಬರೋಣ. ಅಮ್ಮನಂತೆ ದೋಷಣೆ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಲಾಯರ್ ಜಗದೀಶ್ ಅವರ ಮೇಲೆ ಕೊಡಗೇಹಳ್ಳಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು, ಅಂದ್ರೆ ಇಲ್ಲಿ ನಮಗೆ ಕೇಳಿ ಬರ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಲಾಯರ್ ಜಗದೀಶ್ ಅವರು ಸದಾ ಒಬ್ಬರ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ, ಅದರಲ್ಲಿ ಮೇಲಾಗಿ ದರ್ಶನ್ ಅವರಿಗೆ, ಅವರು ಜೈಲಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಮತ್ತು ಡಿ ಬಾಸ್ ಫ್ಯಾನ್ಸ್ ಅನ್ನ ಹಿಗ್ಗಾಮುಗ್ಗ ಬೈದಿದ್ರು. ಈ ರೀತಿಯಾಗಿ ಅವರನ್ನ ಬೈದಂತಹ ಕಾರಣದಿಂದ ಲಾಯರ್ ಜಗದೀಶ್ ಅವರು ಟಾರ್ಗೆಟ್ ಆಗಿದ್ರು. ಇಲ್ಲಿ ಎಲ್ಲೋ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಇದನ್ನ ಖುದ್ದು ಲಾಯರ್ ಜಗದೀಶ್ ಅವರೇ ಲೈವ್ ಬಂದು ಒಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಏರಿಯಾಲಿ ನಮ್ಮ ಕಾಂಪ್ಲೆಕ್ಸ್ ಬಳಿ ಅಣ್ಣಮ್ಮ ಕೂರಿಸ್ತಾ ಇದ್ದಾರೆ, ಅಣ್ಣಮ್ಮ ಕೂರಿಸೋದಕ್ಕೆ ಪರ್ಮಿಷನ್ನೇ ತಗೊಂಡಿಲ್ಲ, ಈ ರೀತಿ ಪರ್ಮಿಷನ್ ಲೆಟರ್ ಇದೆಯಾ, ಇಲ್ಲಿ ಈ ರೀತಿಯಾಗೆಲ್ಲ ಬ್ಲಾಕ್ ಮಾಡೋಂಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡೋಂಗಿಲ್ಲ, ಈ ರೀತಿಯಾಗಿ ನಾನು ಸಾರ್ವಜನಿಕರ ಪರವಾಗಿ ಮಾತಾಡೋದಕ್ಕೆ ಹೋಗ್ತೀನಿ, ನಾನು ಮಾತಾಡೋದಕ್ಕೆ ಹೋದಾಗ ಈ ರೀತಿಯಾಗಿ ನನ್ನ ಮೇಲೆ ಅವರು ಹೇಳ್ತಾ ಇರುವಂಥದ್ದು, ಅಲ್ಲಿದ್ದಂತಹ ಒಂದಷ್ಟು ಜನ ಡ್ರಗ್ ಪೆಡ್ಲರ್ಸ್ ಅನ್ನುವಂಥ ಒಂದು ಆರೋಪವನ್ನು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಡ್ರೈವ್ ಅನ್ನ ಮಾಡ್ತಾ ಇದ್ದೀವಿ, ಡ್ರಗ್ ಅನ್ನ ತಗೊಂಡಿದ್ದಂಗೆ, ಆಮೇಲೆ ಡ್ರಗ್ ಪೆಡ್ಲರ್ಗಳು, ಡ್ರಗ್ ಯೂಸರ್ಗಳನ್ನ ಆ ಏರಿಯಾದಿಂದ ಸ್ವಲ್ಪ ಅವ್ರಗಳಿಗೆ ವಾಚ್ ಮಾಡಿ ಪೊಲೀಸ್ ಅವ್ರಿಗೆ ಮಾಡ್ತಾ ಇದೀವಿ. ನಮಗೆ ಚೆನ್ನಾಗಿ ಗೊತ್ತಿದೆ ಲಾಯರ್ ಜಗದೀಶ್ ಅವರು ಬಹಳ ಬುದ್ಧಿವಂತರು, ಚಾಲಾಕಿ ಇದ್ದಾರೆ ಅಂತ. ಏನೋ ಒಂದು ವಿಚಾರವನ್ನ ಅದನ್ನ ಆಚೆ ಈಚೆ ಮಾಡೋದಕ್ಕೋಸ್ಕರ ಅವ್ರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವ್ರು ಹೇಳುವಂಥದ್ದು, ನನ್ನ ವಿರೋಧಿ ಬಣ, ನನ್ನ ಗನ್ಮ್ಯಾನ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ನಾನು ವಾಕಿಂಗ್ ಹೋದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾರೆ, ಪ್ಲಸ್ ನಾನು ಪೊಲೀಸ್ ಅವರಿಗೆ ಇಂಟಿಮೇಟ್ ಮಾಡಿದ್ರೂ ಕೂಡ ಪೊಲೀಸ್ ಅವರು ಬಂದು ತಮ್ಮ ಯಾವುದೇ ಕೆಲಸವನ್ನು ಮಾಡಿಲ್ಲ, ಅವ್ರ ಮಾತನ್ನ ಕೇಳ್ಕೊಂಡು ಹೋಗಿದ್ದಾರೆ. ಇವರು ಪೊಲೀಸ್ ಅವರು ನಾಲಾಯಕ್ಕು, ಪೊಲೀಸ್ ಅವರು ಖಂಡಿತವಾಗ್ಲೂ ಕೆಲಸ ಮಾಡ್ತಾ ಇಲ್ಲ, ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಈ ರೀತಿಯಾದಂತಹ ಒಂದಷ್ಟು ಆರೋಪವನ್ನ ಲಾಯರ್ ಜಗದೀಶ್ ಅವರು ಅವರುಗಳ ಮೇಲೆ ಮಾಡ್ತಾ ಇದ್ದಾರೆ. ಆನ್ ದಿ ಅದರ್ ಹ್ಯಾಂಡ್ ಅವರುಗಳೆಲ್ಲರೂ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಲಾಯರ್ ಜಗದೀಶ್ ಅವರ ವಿರೋಧಿ ಬಣ ಅಂತ ಏನ್ ಕರಿತೀವಿ ನಾವು, ಅವರುಗಳೆಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜಗದೀಶ್ ಅವ್ರಿಗೆ ಇದು ಆಗಲೇಬೇಕಾಗಿತ್ತು, ಲಾಯರ್ ಜಗದೀಶ್ ಅವ್ರಿಗೆ ಇಷ್ಟ ಆಗಿರೋದು ಸಾಲದು, ಇದು ನಿಜವಾಗ್ಲೂ ಆಗ್ಬೇಕಾಗಿತ್ತು ಅನ್ನುವಂತಹ ಖುಷಿಯಿಂದ, ಅಂದ್ರೆ ಅವ್ರಿಗೆ ಯಾವಾಗೂ ಒಂದು ಅಹಂ ಇತ್ತು, ನನ್ನ ಯಾರೂ ಮುಟ್ಟಕ್ಕಾಗಲ್ಲ, ನಮ್ಮ ಲೀಗಲ್ ಟೀಮ್ ಸ್ಟ್ರಾಂಗ್ ಆಗಿದೆ, ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಈ ರೀತಿಯಾದಂಥ ಒಂದು ಭ್ರಮೆಯಲ್ಲಿ ಲಾಯರ್ ಜಗದೀಶ್ ಅವರಿದ್ರು. ನೇನೆ ಎಲ್ಲೋ ಒಂದು ಸಣ್ಣ ವಿಚಾರಕ್ಕೆ, ಮತ್ತು ಅಲ್ಲಿ ನಾವು ವಿಡಿಯೋನಲ್ಲಿ ಕ್ಲೀನಾಗಿ ಗಮನಿಸಬಹುದು, ಅವರು ಅವಾಚ್ಯ ಶಬ್ದಗಳನ್ನ ಬಳಸಿ ಮೊದಲು ಲಾಯರ್ ಜಗದೀಶ್ ಅವರೇ ಈ ರೀತಿಯಾಗಿ ಎದೆ ಕೊಟ್ಟು ಮುಂದಕ್ಕೆ ಹೋಗಿ ಅವರನ್ನು ಹೊಡಿತಾರೆ. ಲಾಯರ್ ಜಗದೀಶ್ ಅವರು ಆ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನ ಹಲ್ಲೆ ಮಾಡಿದ ನಂತರದಲ್ಲೇ ಆಪೋಸಿಟ್ ಸೈಡ್ ಇಂದ ಜಗದೀಶ್ ಅವ್ರ ಮೇಲೆ ಹಲ್ಲೆ ಆಗಿದೆ. ಇದನ್ನು ದಯಮಾಡಿ ಗಮನಿಸಬೇಕು. ಜಗದೀಶ್ ಅವ್ರು ಏನೇ ಆರೋಪ ಮಾಡಲಿ, ಅವರು ಡ್ರಗ್ ಪೆಡ್ಲರ್ಸ್ ಅನ್ಲಿ, ಅವರೆಲ್ಲ ಕುಡಿದಿದ್ರು ಅನ್ಲಿ, ಅವರೆಲ್ಲ ರೌಡಿಗಳು ಏನಾರು ಅನ್ಲಿ, ಅದರ ಮೊದಲನೇ ತಪ್ಪು ಇದೇ ಬಿಗ್ ಬಾಸ್ ಅಲ್ಲಿ ಮಾಡಿದ್ದು. ರಂಜಿತ್ ಅವರಿಗೆ ಫಸ್ಟ್ ಜಗದೀಶ್ ಅವರೇ ಮುಂದೆ ಹೋಗಿ ಎದೆ ಕೊಟ್ಟು ಹೊಡೆದಿದ್ದು, ವಾಪಸ್ ರಂಜಿತ್ ಅವರ ಹಲ್ಲೆ ನಂತರದಲ್ಲಿ ಬಿಗ್ ಬಾಸ್ ಅಂತ ಹೊರಗೆ ಬರ್ತಾರೆ. ಇಲ್ಲೂ ಅಷ್ಟೇ, ನನ್ನ ವಿಚಾರದಲ್ಲೂ ಮೊದಲು ಜಗದೀಶ್ ಅವರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನ ತಳ್ಳಿ ಹೊಡೆಯೋದಕ್ಕೆ ಹೋಗ್ತಾರೆ. ಆ ನಂತರದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ. ಇದನ್ನ ತಿರುಚುವಂತಹ ಪ್ರಯತ್ನವನ್ನ ಲಾಯರ್ ಜಗದೀಶ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಈಗ ನಮಗೆ ಬರ್ತಾ ಇರುವಂತಹ ಮಾಹಿತಿ, ಅವರೆಲ್ಲರನ್ನೂ ಒಂದು ಕೇಸ್ ಮಾಡ್ತಾ ಇದ್ದಾರೆ, ಅವರಿಗೆ ಕಾನೂನಾತ್ಮಕವಾಗಿ ಅವರು ಮುಂದುವರಿತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದರೆ
ಲಾಯರ್ ಜಗದೀಶ್ ಅವರ ವಿರೋಧಿ ಬಣವಂತೂ ಎಸ್ಪೆಷಲಿ ದರ್ಶನ್ ಅವರ ಫ್ಯಾನ್ಸ್ ಅಂತೂ ಇನ್ನೂ ನಮಗೊಂದಷ್ಟು ಕೈಲಿ ಸಿಗಲಿ, ಆಮೇಲೆ ಮುಂದೆ ನೋಡ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳ್ಬಹುದು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.